ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನನ್ನ ಸ್ವಯಾರ್ಜಿತ ಆಸ್ತಿಯಲ್ಲಿ ಒಂದು ಬಿಡುಗಾಸು ಕೂಡ ಸಿಕ್ಕಲ್ಲ. ಸಾಧನ ಲಾಯರ್ ಓದಿದ್ದು ಇವಳು ತಂಗಿರ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ. ಈ ಕೇಶವ ಪ್ರಸಾದ್ ಮನೆ ಯಾವತ್ತು ನಂದು ಗೋಕುಲವಾಗಿರಬೇಕು, ಯಾರು ಯಾವತ್ತು ಕಚ್ಚಾಡಬಾರ್ದು, ಒಳ್ಳೆ ಜೇನುಗೂಡಂಗಿರಬೇಕು ಅಂತ ಬರೆದೇಳೆ. ಈ ಮಾತಿನ ಅರ್ಥ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಬಾಲಿನ ಆಸ್ತಿ ನಾವು ತಗೊಂಡು ಆಚೆ ಹೋಗ್ತೀನಿ ಅನ್ನೋರಿಗೆ ನಾವು ಬಾಯಿ ಬಿಟ್ಟು ಏನು ಮಾತಾಡ್ದಲೆ ಬಾಯಿ ಮುಚ್ಕೊಂಡು ಮನೆಯೊಳಗೆ ಜೇನುಗುಂಡಂಗಿರಬೇಕು ಅಂತ ಒದ್ದು ಹೇಳ್ದಂಗಿದೆ. ಈ ವಿಷಯದ ಬಗ್ಗೆ ನನಗೆ ಸಂಪೂರ್ಣ ತೃಪ್ತಿ ಇದೆ ಸುಮ್ನ. ಈ ವಿಷಯನ ನಾನು ಎಲ್ಲರಿಗೂ ಕೂಲಂಕುಷವಾಗಿ ಹೇಳಬೇಕು ಅಂತ ಇತ್ತು, ಹೇಳಿದ್ದೀನಿ. ಈಗ ಓಟಿನ ವಿಷಯ, ಅದರದ್ದು ಏನೇನು ಪರಿಕರಗಳು ಬೇಕೋ ನಾನೇ ತೊಗೊಂಬರ್ತೀನಿ. ಸಿದ್ದಪ್ಪ, ಎಲ್ಲ ರೆಡಿ ಮಾಡ್ರೋ. ಸಾಕಾಗ್ಲಿಲ್ಲ. ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಲ್ಲ, ಅದಕ್ಕೇನು ಹೇಳ್ತೀರಾ? ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಿ ಸಾಹೇಬ್ರೆ, ಆದರೆ ಮನೆಯವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದು. ಮನೇಲಿ ಜಗಳ ಆಗಬಾರ್ದು, ಮನೆ ಹೊಡಿಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಮನೆಯ ಮೇಲೆ ಜೇನು ಗುಡಿದಂಗೆ ಇರಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತವೆ, ಅದನ್ನು ಬದಿಗೊತ್ತಿ ಎಲ್ಲರೂ ಅನುಸರಿಸ್ಕೊಂಡು ಹೋಗೋದನ್ನು ಕಲಿಬೇಕು. ಅದನ್ನು ಬಿಟ್ಟು ನಮ್ಮ ಮನಸ್ಸಿಗೆ ಬಂದಂಗೆ ನಡ್ಕೊಂಡ್ರೆ, ನಮ್ಮ ಈಗೋದಲ್ಲೇ ನಾವು ಇದ್ದುಬಿಟ್ರೆ ರಕ್ತ ಸಂಬಂಧನ ಶಾಶ್ವತವಾಗಿ ದೂರ ಮಾಡ್ಕೊಂಡಾಗಲ್ವಾ? ಯೋಚನೆ ಮಾಡಿ. ಅವಾಗೇನಾಗುತ್ತೆ ಅಂದರೆ, ಹಿರಿ ಸೊಸೆನೇ ಬೇರೆ, ಕಿರಿ ಸೊಸೆನೇ ಬೇರೆ, ಕಿರಿ ಮಗನೇ ಬೇರೆ, ಕಿರಿ ಮಗನೇ ಬೇರೆ, ನಡ್ಕಲ್ ಮಗನೇ ಬೇರೆ. ಈ ಥರ ಸಂಸಾರ ಛಿದ್ರವಾಗಿಬಿಡುತ್ತೆ, ಮನಸ್ಸು ಮುರಿದೋಗುತ್ತೆ. ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಅವಿಭಕ್ತ ಕುಟುಂಬದಲ್ಲಿ ಎಂಥ ಸಮಸ್ಯೆ ಬಂದ್ರೂ ಸಹಿತ ಸುಲಭವಾಗಿ ನಿಭಾಯಿಸ್ಬಿಡ್ಬೋದು. ನಿಮ್ಗಿನ್ನೂ ಅರ್ಥ ಆಗಂಗೆ ಹೇಳಬೇಕು ಅಂದರೆ, ಒಂದೇ ಒಂದು ಕಟ್ಟಿಗೆನ ಒಬ್ಬನ ಕೈಲಿ ಕೊಟ್ಟರೆ ಸುಲಭವಾಗಿ ಮುರಿದು ಅದನ್ನು ಬಿಸಾಕ್ಬಿಡ್ಬೋದು. ಅದೇ 10 ಕಟ್ಟಿಗೆಗಳನ್ನು ಜೋಡಿಸಿ ಅದನ್ನು ಕಟ್ಟಿ ಒಬ್ಬನ ಕೈಲಿ ಕೊಟ್ಟರೆ ಮರೆಯೋಕ್ಕಾಗತ್ತಾ? ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೆ ಈಗಿರೋಗೆ ಒಗ್ಗಟ್ಟು ಬೇಕು. ಇದ್ರ ಬಗ್ಗೆ ನಾನು ಪದ್ಮ ರಾತ್ರಿ ಎಲ್ಲ ಕೂತ್ಕೊಂಡು ಕೂಲಂಕುಷವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದರ ಪ್ರಕಾರನೇ ಈ ಎಲೆಕ್ಷನ್ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಮುಖ್ಯವಾದ ಒಂದು ರೂಲ್ಸ್ ಇದೆ. ಚುನಾವಣೆಗೆ ನಿಂತ ಅಭ್ಯರ್ಥಿಗಳು ವೋಟ್ ಹಾಕೋಂಗಿಲ್ಲ. ವಾಟ್? ನಾವೇ ವೋಟ್ ಮಾಡೋ ಹಾಗಿಲ್ವಾ? ಇದು ಯಾವ ರೂಲ್ಸು? ಸಾಧನಾ, ಈ ರೂಲ್ಸ್ ಮಾಡಿರೋದು ನಿನಗೋಸ್ಕರನೇ ತಾಯಿ. ನನಗೋಸ್ಕರನಾ? ಅರ್ಥ ಆಗ್ಲಿಲ್ಲ ಮಗ. ನೋಡಮ್ಮ, ನೀನು ಮೊದಲೇ ಕರುಣಾಮಯಿ, ಅವಳು ಗೆಲ್ಲಿ ಅಂತ ಏನಾದ್ರು ಓಟ್ ಹಾಕ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರನೇ ಅಭ್ಯರ್ಥಿಗಳು ವೋಟ್ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಒಬ್ರು ಹಾಕಿರೋ ವೋಟನ್ನ ಇನ್ನೊಬ್ರು ನೋಡೋ ಹಾಗಿಲ್ಲ. ಕ್ಲೋಸ್ ವೋಟಿಂಗ್ ನಡೆಯುತ್ತೆ. ಇದರಲ್ಲಿ ಯಾರು ಯಾರಿಗೆ ವೋಟ್ ಹಾಕಿದ್ದಾರೆ ಅಂತ ಹೇಳೋ ಹಾಗಿಲ್ಲ. ವೋಟ್ ಹಾಕಿದ ಪೇಪರ್ನ ಯಾರಿಗೂ ತೋರಿಸೋ ಹಾಗಿಲ್ಲ. ವೋಟ್ ಹಾಕಿದ್ಮೇಲೆ ನಾನು ಇವರು ಸೇರಿ ಅದನ್ನ ಲೆಕ್ಕ ಮಾಡ್ತೀವಿ. ಯಾರು ವಿಜೇತರು ಅನ್ನೋದನ್ನ ನಿಮ್ಮ ಅಪ್ಪನೇ ಘೋಷಣೆ ಮಾಡ್ತಾರೆ. ಅದಕ್ಕೆ ನಿಮ್ಮ ಓಟು ಹೋಯ್ತು, ಅಲ್ಲಿಗೆ 2 ಓಟ್ ಮಿಸ್ ಆಯಿತು. ಒಂದು ತೀರ್ಥಣ್ಣಂದು, ಇನ್ನೊಂದು ನಿಮ್ಮದು. ಬರೀ 2 ವೋಟ್ ಅಲ್ಲ ಜಾನು, ಆ ಹೂಮಾರೋನು ನನಗೆ ವೋಟ್ ಹಾಕ್ತಿದ್ಲು. ಅಲ್ಲಿಗೆ 3 ವೋಟ್ ಮಿಸ್ ಆಯಿತು. ಆದರೂ ಟೆನ್ಷನ್ ಬೇಡ, ಅದಕ್ಕೆ ಮ್ಯಾಕ್ಸಿಮಮ್ ವೋಟ್ ನಿಮಗೇನೆ. ಸರಿ, ಚುನಾವಣೆಗೆ ಏನೇನು ಬೇಕೋ ಆ ಪರಿಕರಗಳನ್ನೆಲ್ಲ ಲಿಟ್ಟಾಗಿ ಹೋಗಿದೆ. ನಿಮಗೆ ಯಾರು ವೋಟ್ ಹಾಕಬೇಕು ಅಂತ ಅನ್ಸುತ್ತೋ ಅವ್ರ ಹೆಸರನ್ನ ಗುಟ್ಟಾಗಿ ಬರೆದು ಬಾಕ್ಸ್ ಒಳಗೆ ಹಾಕಿದ್ರೆ ಆಯಿತು.
ಪುಟಿ, ಈಗ ನಿನ್ನಿಂದ ಶುರುವಾಗಲಿ. ನೀನು ಯಾರು ಓಟ್ ಹಾಕಬೇಕೋ ಅವ್ರ ಹೆಸರನ್ನ ಗುಟ್ಟಾಗಿ ನನ್ನ ಕಿವಿಲಿ ಹೇಳಿದ್ರೆ ನಾನು ಬರೆದು ಬಾಕ್ಸ್ ಒಳಗೆ ಹಾಕ್ತೀನಿ. ಓಕೆ? ಸರಿ ಸರಿ, ಈಗ ತಾತ ಮೊಮ್ಮಗಳಿಂದ ಶುರು ಆಗಲಿ. ಹೋಗಿ ನೀವು. ಇದಳ ಮೇಲೆ ನಡಿಯ. ಈಗ ಎಲ್ಲರೂ ಓಟ್ ಹಾಕಿದ್ದಾಗಿದೆ. ಈಗ ನಾನು ಇವರು ಅದನ್ನು ಎಣಿಕೆ ಮಾಡ್ತೀವಿ. ಬನ್ರಿ. ಬಹಳ ಮುಖ್ಯವಾದ ಘಟ್ಟ ಇದು. ಅದಕ್ಕೆ ಅಣ್ಣಂದು ಯಾಕೋ ಡೌಟೆ, ಬಟ್ ಗೆಲ್ಲದ್ದು ನೀವೇ. ಅದಕ್ಕೆ ನನ್ನ ಕ್ಯಾಲ್ಕುಲೇಷನ್ ಸ್ವಲ್ಪ ಮೇಲೆ ಕೆಳಗೆ ಆಗಿದೆ ಜಾನು, ಆದರೆ ಡೆಫಿನೆಟ್ಲಿ ಗೆಲ್ಲೋದು ನಾನೇ. ಅಂತರ ಒಂದು ಕಡಿಮೆ ಆಗಿರ್ಬೋದು ಅಷ್ಟೆ. ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಅಂತ ನೋಡೋ ಸಮಯ. ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಮೊದಲನೇದು ಸುಮನ. ಎರಡನೇದು ಸಾಧನಾ. ಅದಕ್ಕೆ ಇನ್ನು ಓಟಿನ ಸುರಿ ಮಳೆ ಎಲ್ಲ ನಿಮ್ಗೇನೆ. ಮೂರನೇದು ಸುಮನ. ನಾನು ಹೇಳಲಿಲ್ವಾ, ಲಾಸ್ಟ್ ಮೂಮೆಂಟಲ್ಲಿ ತೀರ್ಥ ಪಕ್ಷ ಬದಲಾಯಿಸಿದ್ದಾನೆ. ಇದು ಅವನು ಓಟು. ಮಿಕ್ಕಿರೋದೆಲ್ಲ ನನಗೆ ಬರುತ್ತೆ ಜಾನು, ಟೆನ್ಷನ್ ಮಾಡ್ಕೋಬೇಡ. ನಾಲ್ಕನೇದು ಸುಮನ. ಮನೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 9. ಅದರಲ್ಲಿ ಅಭ್ಯರ್ಥಿಗಳು ವೋಟ್ ಮಾಡೋಂಗಿಲ್ಲ. ಇನ್ನು ಉಳಿದಿದ್ದು 7 ಜನ. 7 ಜನದಲ್ಲಿ 6 ಓಟುಗಳು ಸುಮನನಿಗೆ. ಪಾಪ ಸಾಧನನಿಗೆ ಒಂದೇ ಒಂದು ಓಟು. ಹಾಗಾಗಿ ನಾನು ಸುಮನನಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಸುಳ್ಳು, ಇದು ಸುಳ್ಳು. ನಾನು ಇದನ್ನ ನಂಬಲ್ಲ ನಾನು. ಸುಳ್ಳು? ಯಾವುದಮ್ಮ ಸುಳ್ಳು? ನಾನೇ ಹೋಗಿ ಕಣ್ಣಾರ ನೋಡ್ಬಿಟ್ಟು ಅನೌನ್ಸ್ ಮಾಡಿದ್ನಲ್ಲಮ್ಮ. ಇಲ್ಲ ಮಾವ, ನನಗೆ ಒಂದೇ ಒಂದು ವೋಟ್ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಬಂದಿರೋದು ನಿನ್ನ ಹೆಸರೇ ಅಲ್ವೇನಮ್ಮ? ನಿನಗೆ ಬಿದ್ದಿರೋದು ಒಂದೇ ಓಟು. ಇಲ್ಲ ಅತ್ತೆ, ನನಗ್ ನಂಬಿಕೆ ಇಲ್ಲ. ಆ ಚೀಟಿಗಳನ್ನ ನಾನೇ ನೋಡ್ಬೇಕು. ಸಾಧನ, ಇದ್ಯಾಕೋ ಅತಿ ಆಯ್ತು ನಿಂದು. ಎಲೆಕ್ಷನ್ ರೂಲ್ಸ್ ಏನೇನು ಹೇಳುತ್ತೆ ಅಂತ ನಾವು ಮೊದಲೇ ಹೇಳಿದ್ವಿ. ಯಾರು ಯಾರಿಗೆ ವೋಟ್ ಹಾಕಿದ್ದಾರೆ ಅಂತ ತೋರಿಸೋ ಹಾಗಿಲ್ಲ ಅಂತ ಹೇಳಿದ್ದೀವಿ ತಾನೆ. ನಾವೆಲ್ಲ ಇಲ್ಲೇ ಇದ್ವಿ, ಮಾವನು ಇಲ್ಲೇ ಇದ್ರು. ಸುಳ್ಳು ಹೇಳೋದಕ್ಕೆ ಹೇಗೆ ಸಾಧ್ಯ? ಅತ್ತೆ ಅತ್ತೆ, ಇವಳಿಗೆ ಹೇಗತ್ತೆ 6 ವೋಟ್ ಬೀಳೋದಕ್ಕೆ ಸಾಧ್ಯ? ಒಂದ್ಸಲ ನೀವೇ ಯೋಚನೆ ಮಾಡಿ. ಹೇಗೆ ಅಂದ್ರೆ ಎಲ್ಲರೂ ಸುಮನಾಥ್ಗೆ ನಂಬಿದ್ದಾರೆ. ಅದಕ್ಕೆ ಆಕ್ಚುಲಿ ನಾನು ಅವರಿಗೆ ವೋಟ್ ಹಾಕಿರೋದು. ಬಾಸ್, ಯಾರು ವೋಟ್ ಹಾಕಿದ್ರು ಅನ್ನೋದನ್ನ ಹೇಳಬಾರ್ದು ಅಂತ ನಾನು ನಿನ್ಗೆ ಹೇಳಿರ್ಲಿಲ್ಲ. ಹೌದಪ್ಪ, ಆದ್ರೆ ಪಾಪ ಅದಕ್ಕೆ ನಂಬ್ತಿರ್ಲಿಲ್ವಲ್ಲ, ಅದಕ್ಕೆ ಹೇಳ್ದೆ. ಸರಿ ಹೋಯ್ತು, ನಾನು ಹಂಗೆ ಅನ್ಕೊಂಡಿದ್ದೆ. 3 ಓಟು ಸುಮನನ್ಗೆ, 3 ಓಟು ಸಾಧನನಿಗೆ ಬೀಳುತ್ತೆ. ಇನ್ನೊಂದು ಓಟ್ ಯಾರ ಕಡೆ ಬೀಳ್ಬೋದು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇತ್ತು. ಆದರೆ ಇದು ಒಂದು ಸೈಡ್ ಆಗಿದೆ. ನನಗೆ ಬಿಗ್ ಶಾಕ್ ಆಗಿದೆ. 6 ಓಟು ಸುಮನಾ ತಗೊಂಡಿದ್ದಾಳೆ, ವಿಜಯಶಾಲಿ ಆಗಿದ್ದಾಳೆ. 1 ಓಟು ಬ್ಯಾಡ್ ಲಕ್, ವೆರಿ ಬ್ಯಾಡ್ ಲಕ್, ಸಾಧಾರಣ ತಗೊಂಡು. ಏಯ್, ಇನ್ನು ಏನು ಯೋಚನೆ ಮಾಡ್ತಾ ಇದೆಯಾ ಪದ್ಮ? ತಲಾಂತರದಿಂದ ಬಂದಿರೋ ಈ ಡಾಬನ್ನು ತಗೊಂಡೋಗಿ ದೇವ್ರ ಮುಂದೆ ಸುಮನನ್ನು ಕೊಟ್ಬಿಡು. ಹೋಗು.
ನೋಡು, ನಾನು ಹೇಳಿದಷ್ಟು ಬೇಗ ಮಾಡು. ಸರಿ. ಅತ್ತೆ, ಸಾಧನಕ್ಕ ಬೇಜಾರು ಮಾಡ್ಕೊಂಡ್ರು ಅನ್ಸುತ್ತೆ. ನಂಗೆ ಇದೆಲ್ಲ ಯಾವುದು ಬೇಡ ಅತ್ತೆ. ಅಕ್ಕನ ಕರೆದು ಅಕ್ಕನ ಕೈಲಿ ಇದನ್ನ ಕೊಟ್ಬಿಡಿ. ಮುಚ್ಚೆ ಬಾಯ್ನ. ನನ್ನ ಅದಕ್ಕೆ ನೀನ್ ಹಾಕೋ ಭಿಕ್ಷೆನ ತಗೋತಾರೆ ಅನ್ಕೊಂಡಿದ್ದೇನೆ. ಜಾನ್ವಿ, ದೊಡ್ಡವ್ರಿಗೆ ಗೌರವ ಕೊಟ್ಟು ಮಾತಾಡು. ಯಾರೋ ದೊಡ್ಡವರು ಇವಳ ಅಮ್ಮ. ಇವಳಿಂದ ಎಲ್ಲ ಸರಿ ಹೋಗ್ತಾ ಇದೆ ಅನ್ಕೊಂಡ್ರೆ ಅದು ತಪ್ಪು. ಪ್ರಾಬ್ಲಮ್ ಶುರು ಆಗ್ತಿರೋದೇ ಇಲ್ಲಿಂದ, ಇವಳಿಂದಾನೆ. ಜಾನ್ವಿ, ಒಂದು ಓಟ್ ಮಾತ್ರ ಅದಕ್ಕೆ ಪರವಾಗಿ ಬಿದ್ದಿರೋದು. ಮಿಕ್ಕಿದ 6 ಓಟು ಸುಮ್ಮನವ್ರ ಪರವಾಗಿದೆ. ಯಾವ ತೊಂದರೆನೂ ಆಗಲ್ಲ. ಹುಚ್ಚುಚ್ಚಾಗಿ ಮಾತಾಡಬೇಡ ನೀನು. ಏನಪ್ಪ, ನನಗೂ ಇದು ಒಂದು ದೊಡ್ಡ ಶಾಕಿಂಗ್ ಥರ ಇದೆ. ಅಣ್ಣ, ನಿನಗಿಂತ ಜಾಸ್ತಿ ನನಗೆ ಶಾಕ್ ಆಗ್ತಾ ಇದೆ. ಸಾಧನಾ ಅದಕ್ಕೆ ಬಿದ್ದಿರೋದು ಒಂದೇ ಓಟು, 200%. ಅದನ್ನು ಜಾನ್ವಿ ಹಾಕಿರ್ತಾಳೆ. ನಿನ್ ಕತೆ ಏನು? ಸಾಧನಾ, ಅಯ್ಯೋಯ್ಯೋಯ್ಯೋ, ನನ್ನ ಪುಟ್ಟಗೌರಿಗೆ ಎಷ್ಟೊಂದು ಕೋಪ ಬಂದಿದೆಯಲ್ಲಪ್ಪ. ಚಿನ್ನಮ್ಮ, ಏನು ಮಾಡಕ್ಕೆ ಹೊರಟಿದ್ಯಾ ನೀನು? ಬೇಡಮ್ಮವ, ಇಲ್ಲಿ ಯಾರು ನನ್ನವರಿಲ್ಲ. ನಾನು ಯಾರನ್ನು ನಂಬೋದಿಲ್ಲ. ನೀವೇನ್ ಮಾಡಿದ್ರಿ ಮಾವ? ಏನಮ್ಮ ನೀನು ಬಟ್ಟೆ ಬರಿನೆಲ್ಲ ತುಂಬಿಕೊಂಡು ಎಲ್ಗೋಗ್ತಾ ಇದೆಯಾ ಕಂದ? ದೊಡ್ಡವ್ರನ್ ಮಾತು ಹೇಳಿದ್ದಾರೆ, ಬೆಲೆ ಇಲ್ದಿರೋ ಜಾಗದಲ್ಲಿ ನಮ್ ಚಪ್ಪಲಿನೂ ಇರಬಾರ್ದು ಅಂತ. ಸತ್ಯವಾದ ಮಾತು, ಸತ್ಯವಾದ ಮಾತು. ಆದರೆ ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ನನಗೆ ದೊಡ್ಡ ಶಾಕ್ ಇದು. ಸಾಕು ಮಾವ, ಸಾಕು. ನೀವು ಕೂಡ ನನಗ್ ಮೋಸ ಮಾಡ್ಬಿಟ್ರಿ. ಮಾತ್ಗೂ ದೊಡ್ಡ ಸೊಸೆ, ಮುದ್ದಿನ ಸೊಸೆ ಅಂತೆಲ್ಲ ಹೇಳ್ತಿದ್ರಿ. ಆದ್ರೆ ನೀವೇನ್ ಮಾಡಿದ್ರಿ? ಅವಳ ಪರವಾಗಿ ವೋಟ್ ಹಾಕದ್ರಲ್ಲ ಮಾವ. ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ಯಾರಮ್ಮ ನಿನ್ಗೆ ಹೇಳಿದ್ದು? ಅಷ್ಟಕ್ಕೂ ನಿನ್ಗೆ ಓಟ್ ಬಿದ್ದಿರೋದು ಎಷ್ಟು ಹೇಳು? ಒಂದೇ. ಆ ಓಟ್ ನಂದೇ.